ನಾನಿರುವುದೇ ನಿಮಗಾಗಿ. ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಅಂದರೆ ಡಾಕ್ಟರ್ ನಾವು ಹರಿರೂಪದಲ್ಲಿ ನೋಡ್ತೀವಿ. ಯಾಕಂದರೆ ನಮ್ಗೆ ಏನೇ ಕಾಯಿಲೆ ಬಂದರೂ ಅವ್ರು ಅದನ್ನು ನೋಡಿ ಡಿಟೆಕ್ಟ್ ಮಾಡಿ ಏನು ಮೆಡಿಸಿನ್ಸ್ ಕೊಡ್ತಾರೆ ಅದನ್ನೆಲ್ಲ ಕರೆಕ್ಟಾಗಿ ಕೊಟ್ಟು ನಮ್ಮನ್ನ ಕ್ಯೂರ್ ಮಾಡ್ತಾರೆ. ಅದಕ್ಕೆ ನಾವು ಡಾಕ್ಟರ್ನ ದೇವ್ರ ರೂಪದಲ್ಲಿ ನೋಡ್ತೀವಿ. ಓಕೆ, ಇವಾಗಿರೋ ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಸಾಕಷ್ಟು ಹೊಸ ಮೆಡಿಸಿನ್ಸ್ಗಳು ಬಂದಿದೆ. ಆ ಸ್ಕ್ಯಾನು ಈ ಸ್ಕ್ಯಾನು ಏನೇನೋ ವೆರೈಟೀಸ್ ಆಫ್ ಸ್ಕ್ಯಾನ್ಸ್ ಬಂದಿದೆ. ಸೊ ಅದೆಲ್ಲ ಮಾಡಿ ಆ ರಿಸರ್ಚ್ ಎಲ್ಲ ಇದ್ರೂ ಈಗಲೂ ನಮ್ಮ ಜನ ನಾಟಿ ವೈದ್ಯ ನಂಬ್ತಾ ಇದ್ದಾರೆ, ಆಯುರ್ವೇದಿಕ್ ಮೆಡಿಸಿನ್ ನಂಬ್ತಾ ಇದ್ದಾರೆ. ಇವಾಗ ಬರ್ತಾ ಇರೋ ವ್ಯಕ್ತಿ ಕುಂಜರ ಮೌಲ್ಯ ಅಂತ. ಇದು ಮಂಗಳೂರು ಹತ್ತಿರದ ಕಾರ್ಕಳ ತಾಲೂಕಿನ ಮಾಳ ಎಂಬ ಪುಟ್ಟ ಗ್ರಾಮ. ಇವರು ಕುಂಜರ ಮೌಲ್ಯ. ಇವರು ಸಾಮಾನ್ಯ ವ್ಯಕ್ತಿಯಲ್ಲ. ಆಯುರ್ವೇದ ಮತ್ತು ಪಾರಂಪರಿಕ ಔಷಧಗಳ ವಿಷಯದಲ್ಲಿ 60 ವರ್ಷ ಅನುಭವವಿರುವ ಒಬ್ಬ ನಾಟಿ ವೈದ್ಯ. ಇವರಿಗೆ 500ಕ್ಕಿಂತಲೂ ಹೆಚ್ಚು ವಿರಳ ಔಷಧಿಗಳ ಪರಿಚಯವಿದೆ. ಇವರು ಜೀವಮಾನದುದ್ದಕ್ಕೂ ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ಜನರ ಜೀವ ಉಳಿಸಿ ಈ ಭಾಗದ ಸಂಜೀವಿನಿ ಎನಿಸಿಕೊಂಡಿದ್ದಾರೆ. ಕುಂಜರ ಮೌಲ್ಯ ಒಬ್ಬ ವಿರಳ ವ್ಯಕ್ತಿ. ಇವರ ಮನಸ್ಸಿನಲ್ಲಿ ಸದಾ ಕೊರೆಯುತ್ತಿರುವ ನೋವು ಒಂದಿದೆ. ಹಾಗಿದ್ದರೆ ಯಾವ ನೋವು ಅವರನ್ನು ಕಾಡುತ್ತಿದೆ? ಸರ್ ನಮಸ್ಕಾರ. ಎಷ್ಟು ವರ್ಷ ನಿಮ್ಗೆ ಇವಾಗ? 75 ಆಯ್ತು. 75 ವರ್ಷ. ಯಾವಾಗಿಂದ ನೀವು ಈ ನಾಟಿ ಔಷಧಿನ ಯಾವಾಗಿಂದ ನೀವು ಇದು ಮಾಡ್ತಾ ಇದ್ದೀರಾ? ಸಾಧಾರಣ ಒಂದು 30 ವರ್ಷ ಆಯ್ತು ಶುರು ಮಾಡಿದ್ದು ನಾವು. 30 ವರ್ಷ ಆಯ್ತು. ಅದಕ್ಕೆ ಮುಂಚೆ ನಿಮ್ಮ ತಂದೆಯವರು ಮಾಡ್ತಾ ಇದ್ರಾ? ನಮ್ಮ ತಂದೆ ಇರುವಾಗ ನಾವು ಔಷಧಿ ಕೊಡುದಿಲ್ಲ. ಅವರು ತೀರ್ವ ನಾವು ಕೊಡ್ತೇವೆ. ಓಕೆ ಓಕೆ. ಯಾವ್ಯಾವ ಇದಕ್ಕೆ ಏನೇನ್ ತರ ಔಷಧಿ ಮಾಡಿದಿರಾ ನೀವು? ಔಷಧಿ 300ರಿಂದ 500ವರೆಗೂ ಔಷಧಿ ಮಾಡಿದಿರಾ? 500 ಬಗೆ ಔಷಧಿ ಬರೆ ಕೊಟ್ಟಿದ್ದೇವೆ ನಾವು ಬೆಂಗಳೂರಿಗೆ, ಇದಕ್ಕೆ ಡಿಲ್ಲಿಗೆ 500 ಬಗೆ. ಜಾನುವಾರು ಬೇರೆ, ಇದು ಮನುಷ್ಯಗೆ ಬೇರೆ. ಮನುಷ್ಯಗೆ ಸರ್ಪ ಜಾನುವಾರು ಅಂದ್ರೆ ಪ್ರಾಣಿಗಳಿಗೆ ಬೇರೆ, ಮನುಷ್ಯರಿಗೆ ಬೇರೆ ಬೇರೆ. ಆಯ್ತು. ಯಾವ್ಯಾವ ರೀತಿ ಔಷಧಿ ಇದೆ? ಯಾವ್ಯಾವ ರೋಗಕ್ಕೆ ಔಷಧಿ ಇದೆ? ಮನುಷ್ಯಗೆ ಈ ಸರ್ಪ ಸುತ್ತು ವ್ಯವಸ್ಥೆ ಆಗ್ತದೆ. ಸರ್ಪ ಸುತ್ತು ಅವ್ರಿಗೆ ಕೊಡ್ತೇನೆ. ಮತ್ತೆ ಇಸೋಜಂತಿ ಕಚ್ಚಿದೆ ಅದಕ್ಕೆ ಕೊಡ್ತೇನೆ. ಅದಕ್ಕೆ ಕೊಡ್ತೀರಾ? ಮತ್ತೆ ಸಕ್ಕರೆ ಕಾಯಿಲೆಗೆ ಕೊಡ್ತೇನೆ. ಡಯಾಬಿಟಿಸ್. ಓಕೆ. ಮೂಲಾದಿಂದ ಒಂದು ರೋಗ ಉಂಟು. ಮೂಲಾದಿ ಪೈಲ್ಸ್. ಓ, ಇಂತ ಇದಕ್ಕೆಲ್ಲ ಇದೆ. 500 ಬಗೆ ಮருந்து ನಾವು ಬರೆಗೊಟ್ಟಿದ್ದೇನೆ. ಬರೀ ಮೆಡಿಸಿನ್ ಮಾಡೋದು ಬರೀ ಬೇರು ಸೊಪ್ಪು ಇದರಿಂದನೇ ಮಾಡೋದು ನೀವು? ನಾವು ಅಡಿಗೆ ಮಾಡುದಿಲ್ಲ. ಸೋಪ್ ಇಲ್ಲ ನಮ್ಮ ಹತ್ರ, ಏನಿಲ್ಲ. ನಾವು ಬಡವರು, ನಮ್ಮ ಬಂಗದವರು. ಅಂದ್ರೆ ಈ ಕಸುಬಿಡ್ಲ ಬಳಿ ನಮ್ಮ ತಂದೆ ಹೆಸರು ಹೋಗಬೇಕ ಬಲ್ಲಿ. ನಿಮ್ಮ ತಂದೆ ಹೆಸರು ಹೋಗಿದ್ರೆ ನಮಗೆ ಫಟ್ಪಸಲ್ಲ. ಮಕ್ಕಳು ಎಷ್ಟು ಜನ? ಮಕ್ಕಳು 4 ಜನ ಗಂಡು ಮಕ್ಕಳು ಉಂಟು. ಅವ್ರವ್ರು ಮದ್ಮೆ ಅದು ಬೇರೆ ಬೇರೆ ಹೋಗಿದ್ದು. ಅವರು ಇದು ನಿಮ್ ತರನೇ ಔಷಧಿ ಇಲ್ಲ, ಬೇರೆ ಏನು ಖರ್ಚಿದಿಲ್ಲ. ಅವ್ರು ಹೆಲ್ಪ್ ಮಾಡ್ತಾರೆ ನಿಮ್ಗೆ? ಇಲ್ಲಪ್ಪ, ಹೆಲ್ಪ್ ಏನಿಲ್ಲ. ನಿಮ್ ಜೊತೆಲಿ ನಿಮ್ಮ ಮೊಮ್ಮಗಳು ಬಂದಿದಾರಾ? ಅವ್ರ ಹೆಸರೇನು? ಶ್ವೇತಾ. ಕರಿಯೋಣ? ಎಲ್ಲ ಬರ್ತಾ ಕರಿತೀನಿ ರೀ. ಶ್ವೇತನ ಬನ್ನಿ. ನೀವು ಜೊತೆಲೇ ಇರೋದಾ? ನಿಮ್ ತಾತವ್ರ ಜೊತೆಲೇ ಇರೋದು? ನಿಮ್ ತಾಯಿ ಏನ್ ಮಾಡ್ತಿದ್ದಾರೆ? ನನ್ನ ತಾಯಿ ಮನೆಯಲ್ಲಿ ಇರೋದು. ಅವ್ರು ಏನ್ ಮಾಡ್ತಿದ್ದಾರೆ? ತಂದೆಗೆ ಏನಾದ್ರು ಹೆಲ್ಪ್ ಮಾಡ್ತಾ ಇರ್ತಾರೆ? ತಾತನಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ? ಕೂಲಿ ಕೆಲಸ ಮಾಡ್ತಾರೆ, ಈಗ ಮನೆಯಲ್ಲಿದ್ದಾರೆ. ಓಕೆ. ನಿಮ್ ತಂದೆ? ನಮ್ಮ ತಂದೆ ಬರುದಿಲ್ಲ ಮನೆಗೆ, ಅಪರೂಪಕ್ಕೊಮ್ಮೆ ಬರುತ್ತಾರೆ. ಅವ್ರೇನ್ ಮಾಡ್ತಿದ್ದಾರೆ? ಅವರು ಮ್ಯಾರೇಜ್ ಆಗಿದ್ದಾರೆ ಬೇರೆ. ಎಲ್ಲಿ? ಕೆರುವಾಶಿ, ಅಲ್ಲಿ ನಮ್ಮ ಮನೆ ಹತ್ರ ದೂರ. 3 ಮೈಲ್ 4 ಮೈಲ್ ಉಂಟು. ಹೌದು. ಮನೆಗೆ ಬರ್ತಾರ ಎಲ್ಲಾರು? ಇಲ್ಲ, ಒಮ್ಮೊಮ್ಮೆ ಬರ್ತಾರೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಬಟ್ ಬಂದ್ ಹೋಗ್ತಾ ಇರ್ತಾರೆ. ಓಕೆ. ಇವಾಗ ನಿಮಗೂ ಈ ಔಷಧಿ ಬಗ್ಗೆ ಏನಾದ್ರು ಗೊತ್ತಾ? ನಿಮ್ ತಾತ ಮಾಡ್ತೀರಾ ಔಷಧಿ? ನೋಡ್ತೇನೆ ಜಸ್ಟ್, ಅದೇ ಮಾಡ್ಲಿಕ್ಕೆಲ್ಲ ಗೊತ್ತಿಲ್ಲ. ನೀವೇನ್ ಮಾಡ್ತಿದ್ದೀರಾ? ನಾನು ಕ್ಲಾತ್ ಶಾಪ್ ಅಲ್ಲಿ ಇರೋದು, ಕುಲಿಯಡಿ ಕಾರ್ಕಳದಲ್ಲಿ ಕ್ಲಾತ್ ಶಾಪ್. ಏನು? ಡ್ರೆಸ್ ಶಾಪ್ ಅಲ್ಲಿ ಇರೋದು. ಕೆಲಸ ಮಾಡ್ತೀರಿ ನೀವು? ಕೆಲಸ ಮಾಡ್ತಿದ್ದೀರಾ? ಓಕೆ. ಅವ್ರಿಗೆ ಬರೋದಿಲ್ಲ. ಏನು ಅವ್ರು ಕಲ್ಸೋದಿಲ್ಲ ಯಾರಾದ್ರೆ? ಯಾವ್ದಕ್ಕೆ? ಔಷಧಿ ಕಲ್ಸೋದಿಲ್ಲ. ಅವ್ರು ಬೇರೆ ಕೆಲಸ ಮಾಡ್ತಿದಾರಲ್ಲ? ಬೇರೆ ಮಾಡ್ತಾರೆ. ಬೇರೆ ಮಾಡ್ತಿದಾರ. ಅದಕ್ಕೆ. ಯಾಕಂದ್ರೆ ನನಗೆ ತುಳು ಅಷ್ಟು ಕರೆಕ್ಟಾಗಿ ಬರಲ್ಲ. ನಿಮ್ ಕನ್ನಡನು ನೀವು ಸ್ವಲ್ಪ ಮಾತಾಡ್ತೀರ, ನಮಗೂ ಸ್ವಲ್ಪ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಇಷ್ಟು ಒಂದು ಒಳ್ಳೆ, ಯಾಕಂದ್ರೆ ಈಗಿನ ಕಾಲದಲ್ಲೂ ಜನ ಈ ನಾಟಿ ಔಷಧಿ ನಂಬ್ತಾ ಇದಾರೆ, ನಿಮ್ಮ ಹತ್ರ ಬರ್ತಾ ಇದಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನೀವು ಅದು ಬೇರೆ ಹೇಳ್ತಾ ಇದ್ದೀರಾ, ನೀವು ದುಡ್ಡು ಇಸ್ಕೊಳ್ಳಲ್ಲ,
ಆಮೇಲೆ ಎಷ್ಟು ಕೊಡ್ತಾರೋ ಅಷ್ಟಕ್ಕೆ ನೀವು ಇದು ಮಾಡ್ತೀನಿ ಅಂತ ಹೇಳಿದ್ರೆ ಜೀವನ ಹೆಂಗೆ ಮತ್ತೆ? ಜೀವನಕ್ಕೆ ಅದೇ 150 ರೂಪಾಯಿ ಕೊಡ್ತೇನೆ, ನಾವು ಕೇಳಿದಿಲ್ಲ. ನೀವು ಅದೇ ಹೇಳೋದು, ಅಷ್ಟು ಒಳ್ಳೆ ಗುಣ ಇದೆ ನಿಮ್ದು. ಈ ತರ ಗುಣ ಇರ್ಬೇಕಾದ್ರೆ ಹೆಂಗೆ ನಿಮ್ ಜೀವನಕ್ಕೆ ಹೆಂಗೆ ನೀವೇನ್ ಮಾಡ್ತೀರಾ? ಜೀವನಕ್ಕೆ ಇದೆ ಸ್ವಲ್ಪ ಇವರು ಸಂಪಾದನೆ, ನಿಮ್ಮ ಮೊಮ್ಮಗಳು ಸಂಪಾದನೆ ಮಾಡ್ತಾರೆ. ಮಗ ಉಂಟು ಸ್ವಲ್ಪ, ಮಗ ಕಳಿಸ್ತಾನ? ಮಗ ಅವರೆಲ್ಲ ಏನಿಲ್ಲ, ಅವರೆಲ್ಲ ಬೇರೆ ಬೇರೆ ಮದುವೆಗೆ ಅವರು ಅವ್ರು ಬೇರೆ ಬೇರೆ ಅವ್ರು ಸೆಟ್ಲ್ ಆಗಿದ್ದಾರೆ, ಅವ್ರೇನು ಬರಲ್ಲ ಇಲ್ಲಿ? ಬೇರೆ ಬೇರೆ ಮನೆ ಮಾಡಿದ್ದಾರೆ ಅವರು. ಓಕೆ. ನಿಮ್ಮ ಹಾಗೆ ಹುಡುಗನಾಗಿ ಉಂಟು ಅಮ್ಮ? ನಿಮ್ಮ ಹಾಗೆ ಮಕ್ಕಳಿದ್ದಾರೆ ಅವರಿಗೆ. ನಂತರ ಮಕ್ಕಳಿದ್ದಾರೆ? ಓ, ನಾನು ಮಗುವಲ್ಲ ನಾನು. ನನಗೆ 2 ಹೆಣ್ಮಕ್ಳಿದ್ದಾರೆ. ಅವ್ರಿಗೆ 22 ವರ್ಷ 23 ವರ್ಷ ಆಗಿದೆ ಒಬ್ಬ ಮಗಳಿಗೆ, ಇನ್ನೊಬ್ಬ ಮಗಳಿಗೆ 17 ವರ್ಷ ಆಗಿದೆ. ನಾನು ಹುಡುಗ ಅಲ್ಲ, ಸಾಧಾರಣ ಹುಡುಗ. 48 ವರ್ಷ ಆಗಿದೆ ನಮಗೂ. ಅದೊಂದ್ ಕಡೆ ಇರ್ಲಿ ಬಿಡಿ. ಸರಿ, ನಮ್ಮ ಶೋಕ್ ಬಂದಿದ್ದೀರಾ, ಏನ್ ಆಸೆ? ನಿಮ್ಮ ಆಸೆ ಏನು? ಆಸೆ ಯಾವ ರೀತಿ ತೀರಿಸ್ಬೇಕು? ಎಂಕೊಂಜಿ ಇಲ್ಲು ಕಟ್ಟದಲ್ಲ, ಇಲ್ಲಿಗೆ ನಿಗಲು ಸಹಾಯ ಮಾಡಿ ದಂಡ ಆತು, ಒಂದು ಇಲ್ಲಿಗೆ ಬೂರ ಆತಂದು ಮನೆ ಅಂದೆ, ಮನೆಗೊಂದು ಸಹಾಯ ಮಾಡ್ಬೇಕಂತ ಅವ್ರ ಆಸೆ ಅಂತ. ಓಕೆ, ಮನೆ. ಮನೆ ಅಂದ್ರೆ ಇವಾಗ ಇರೋ ಮನೆ ಏನು ಅಷ್ಟು ಕರೆಕ್ಟ್ ಆಗಿಲ್ಲ? ಕರೆಕ್ಟ್ ಆಗಿಲ್ಲ. ಓಕೆ, ಇವಾಗ ಆ ಮನೆನ ರಿನೋವೇಟ್ ಮಾಡ್ಬೇಕು. ಮಾಡಿ ಅದ್ ಮಾಡಿದ್ರೆ ಏನ್ ಮಾಡ್ತೀರಾ? ಅದ್ ಮಾಡಿಸ್ಕೊಟ್ರೆ ಏನ್ ಮಾಡ್ತೀರಾ? ಏನು ಇಲ್ಲಿಡ್ಬೋದು, ಸಯ್ಯಾರಲ್ಲ ಇಲ್ಲಿ ಕೊಡುತ್ತೆ. ಇಳ್ಳು ಪಡೆದು ಅದೇನು ಸರಿ, ತುಂಬಾ ಕಷ್ಟ ಆಗುತ್ತೆ ಇದು. ನಾವೆಲ್ಲ ಮಾತಾಡ್ಬಿಟ್ಟು ತಪ್ಪಾಗ್ಬಿಟ್ರೆ ಕಷ್ಟ. ಕನ್ನಡದಲ್ಲಿ ಹೇಳಿ ನಮ್ಗೆ. ಓಕೆ, ಇವಾಗ ಮನೆ ಆಗುತ್ತೆ, ಮನೆ ಆಗುತ್ತೆ. ಅದಾದ್ರೆ ಈಗ ಆಕ್ಚುಲಿ ಏನು ಮನೆ ಮಾಡಿದ್ರೆ ನೋ ಪ್ರಾಬ್ಲಮ್ ಅಷ್ಟೇನಾ? ಮತ್ತೆ ಅಷ್ಟು ಟೆನ್ಷನ್ ಇಲ್ಲ ಅಂತ. ಇವಾಗ ಅಂದ್ರೆ ಮನೆ ಎಲ್ಲ ಅಷ್ಟು ಒಳ್ಳೇದಿರಲ್ಲ. ಇವಾಗ ಮನೆ ಆದ್ರೆ ಇವಾಗ ಅದನ್ನ ಇವಾಗ ಏನ್ ಮೆಡಿಸಿನ್, ಇವಾಗ ಏನ್ ನಾಟಿ ವೈದ್ಯ ಸೇವೆ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಸೊ ಆಸೆ ಬಂದ್ಬಿಟ್ಟು ಒಂದ್ ಮನೆ. ಹೌದು. ಓಕೆ, ಮನೆ ಅದು ಅವ್ರು ಸಾಯೋ ತನಕ ಮದ್ದೆಲ್ಲ ಕೊಡ್ತಾರೆ, ಕೈ ಕಾಲು ಸರಿ ಇರೋ ತನಕ ಅಂತ ಹೇಳ್ತಾರೆ. ಕೈ ಕಾಲು ಸರಿ ಇರೋ ತನಕ ಮದ್ದೆಲ್ಲ ಕೊಡ್ತಾರೆ ಅಂತ. ಅದು ಸರಿ ಇಲ್ಲ. ಓಕೆ, ಮಾಡ್ತೇವೆ ಮಗ, ನಿಮ್ಮ ಆಸೆ ಹೇಳ್ಕೊಂಡಿದ್ದೀರಾ. ಖಂಡಿತ ನಾವು ಏನ್ ಮಾಡಬಹುದು ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ಬಹಳ ಸಂತೋಷ ಆಯ್ತು ನಿಮ್ಮಂತ ವ್ಯಕ್ತಿನ ಮೀಟ್ ಮಾಡೋದು, ನಮ್ಗೆ ಬಹಳ ಖುಷಿ. ಯಾಕಂದ್ರೆ ನಾವು ಯಾರು ಮೆಡಿಸಿನ್ಸ್ ಕೊಡ್ತಾರೋ ಅವ್ರನ್ನ ದೇವ್ರು ಅಂತ ಕರಿತೀವಿ. ಯಾಕಂದ್ರೆ ಡಾಕ್ಟರ್ಸ್ನ ನಾವು ದೇವ್ರ ರೂಪದಲ್ಲಿ ನೋಡ್ತೀವಿ. ನೀವು ಒಂಥರ ದೇವ್ರೇ, ಯಾಕಂದ್ರೆ ಎಲ್ರಿಗೂ ಸೇವೆ ಮಾಡ್ತಿದ್ದೀರಾ. ಅದು ನಿಮ್ದು ಏನ್ ಸ್ಪೆಷಾಲಿಟಿ ಅಂದ್ರೆ ದುಡ್ಡು ಈಸ್ಕೊಳ್ದೇನೆ ಸೇವೆ ಮಾಡೋದಿದ್ದೀರಾ, ಅದು ಬಹಳ ಅಪರೂಪ. ಅದು ಯಾಕೆ ಈಗಿನ ಇದ್ರಲ್ಲಿ ಕಾಲದಲ್ಲಿ ನಡೆಯಲ್ಲ. ಸೊ ಈಗಿನ ಕಾಲದಲ್ಲೂ ನೀವು ಅವ್ರು ದುಡ್ಡು ಕೊಟ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ ಅನ್ನೋ ಇದ್ರಲ್ಲಿದ್ದೀರಾ. ಸೊ ನಿಮ್ಗೊಂದು ಆಸೆ ಜೊತೆಲಿ ಬಂದಿದ್ರೆ ನಮ್ಮ ಶೋಗೆ, ಏನು ಒಂದು ಇಳ್ಳು ಅಂದ್ರೆ ಮನೆ ಇದು ಮಾಡ್ಕೊಡಿ ಅಂತ ಕೇಳ್ತೀರಾ, ರಿನೋವೇಷನ್ ಮಾಡ್ಕೊಡಿ ಅಂತ ಕೇಳ್ತಿದ್ರೆ ನಾವು ನಾವು ಪ್ರಯತ್ನ ಪಡ್ತೀವಿ. ಏನ್ ತರ ಮಾಡ್ಬೋದು ಅಂತ ಪ್ರಯತ್ನ ಪಡ್ತೀವಿ. ನಾವು ನಮ್ಮ ಇದ್ರಲ್ಲಿ ಮಾತಾಡಿ ನಾವ್ ಏನ್ ವ್ಯವಸ್ಥೆ ಮಾಡ್ಬೋದು ಅದನ್ನ ಮಾಡ್ತೀವಿ. ಆಯ್ತಾ? ಇದು ಸಾಮಾನ್ಯ ಮನೆಯಲ್ಲ. 1 ಶತಮಾನದ ಇತಿಹಾಸವಿರುವ ಈ ಮನೆ ಒಂದು ಕಾಲದಲ್ಲಿ ಲಕ್ಷಾಂತರ ರೋಗಿಗಳ ಆಶ್ರಯ ತಾಣವಾಗಿತ್ತು. ಸುಧಾರಿತ ವೈದ್ಯ ಪದ್ಧತಿ ಜಾರಿಗೆ ಬರುವ ಮುನ್ನ ಸಾಕಷ್ಟು ಜನ ಇಲ್ಲಿ ಸೇರ್ತಾ ಇದ್ರು. ಈಗ ಇದು ಸಂಪೂರ್ಣ ನಾಶವಾಗಿದೆ. ಇದು ಈ ಮನೆಯ ನವೀಕರಣದ ಪ್ರಯತ್ನವಷ್ಟೇ ಅಲ್ಲ, ಪಾರಂಪರಿಕ ವೈದ್ಯ ಪದ್ಧತಿಯ ಪುನರುಜ್ಜೀವನವೂ ಹೌದು. ಹೌದು, ಈ ಹಿರಿಯ ವಯಸ್ಸಾದ ನಾಟಿ ವೈದ್ಯರಿಗೆ ಯಾರು ಹೊಸ ಬದುಕು ನೀಡುತ್ತಿದ್ದಾರೆ ಎಂಬುದನ್ನು ನೋಡಲು ಸ್ವಲ್ಪ ಕಾಯಬೇಕಷ್ಟೇ. ನಾವಿರುವುದೇ ನಿಮಗಾಗಿ.